ಅಂದ್ಹಾಗೆ ನೀವು ತಂಬಿಟ್ಟು ಎಲ್ಲಿಂದ ತಂದ್ರಿ? ಹೇಳಿದ್ನಲ್ಲ ಅತ್ತೆ, ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಮಾಡಬೇಕು ಅಂತ ಜಾನ್ವೀರ್ ಹೆಸರಲ್ಲಿ ಒಂದು ಸ್ವಲ್ಪ ಲ್ಯಾಂಡ್ ತೊಗೋಬೇಕು ಅಂತ ಹೇಳಿದ್ನಲ್ಲ, ಆ ಓನರ್ ಮನೆಗೆ ಹೋಗಿದ್ದೆ, ಅಲ್ಲಿಂದ ತಂದೆ. ಓ, ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ. ಈ ಪ್ರಾಜೆಕ್ಟ್ ಮಾಡಬೇಕು ಅಂತ ಕೇಳಿದಾಗ ಎಲ್ಲರಿಗೂ ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ಎಲ್ಲರ ಜೀವನ ಉದ್ಧಾರ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ನಾನು ಕೇಳಿದ ತಕ್ಷಣ ಜಾಗ ಕೊಡೋಕೆ ಒಪ್ಕೊಂಡ್ಬಿಟ್ರು. ಹೌದಾ? ಯಾರು? ಅವ್ರ ಹೆಸರು ನರಸಿಂಹಯ್ಯ ಅಂತ. ಅವ್ರ ವೈಫ್ ಹೆಸರು ಲಲಿತಾ. ಆಮೇಲೆ ಇನ್ನೊಂದು ವಿಷಯ ಅತ್ತೆ, ಆ ನರಸಿಂಹಯ್ಯ ಅವ್ರ ತಂಗಿ ಹೆಸರು ಲಕ್ಷ್ಮಿ ಅಂತ. ಅರೆ ಅತ್ತೆ, ಏನು ಮಾಡ್ಕೊಂಡ್ರಿ? ಅಲ್ಲ, ನೋಡ್ಕೊಂಡು ಕಟ್ ಮಾಡ್ಬೇಕಲ್ವಾ? ತಾಳಿ, ನಾನು ಡಾಕ್ಟರ್ ಅಂದ್ರೆ ಇದಕ್ಕೆಲ್ಲ ಡಾಕ್ಟರ್ ಯಾಕೆ? ಬಟ್ಟೆ ಸುತ್ಕೊಂಡ್ರೆ ಸರಿ ಹೋಗುತ್ತೆ. ಬಂದೇ ಅಲ್ಲ ಅತ್ತೆ, ನಾನು ಹೇಳಕ್ ಕೇಳಿ. ಬರ್ತೀನಿ. ಲಲಿತಾ, ಮಾವ, ಏನಿದು ಹೊಸ ಗೆಟಪ್? ಯಾಕಮ್ಮ ಚೆನ್ನಾಗಿ ಕಾಣಿಸ್ತಿಲ್ವಾ? ಸಕ್ಕದಾಗಿ ಕಾಣಿಸ್ತಿದ್ದೀರಾ. ನಾನು ಇದೇ ಫಸ್ಟ್ ಟೈಮ್ ನೀವು ಟ್ರಿಮ್ ಮಾಡಿರೋದನ್ನ ನೋಡ್ತಿರೋದು, ಅದಕ್ಕೆ ಸೂಪರ್ ಆಗಿ ಕಾಣಿಸ್ತಿದ್ದೀರಾ ಮಾವ. ಇದೇ ಲುಕ್ನ ಮೇಂಟೈನ್ ಮಾಡಿ. ಈ ಕಾಲದಲ್ಲಿ ಗಡ್ಡ ಬಿಟ್ಟವ್ರ ಕಣಮ್ಮ ಹೀರೋ, ಗಡ್ಡ ತೆಗ್ದವ್ರಲ್ಲ. ನೀ ನನ್ನನ್ನು ಹೀರೋ ಅಂತಿದ್ಯಾ. ಯಾರು ಏನೇ ಹೇಳಿ ಮಾವ, ನೀವು ನನ್ನ ಕಣ್ಣಿಗೆ ಹೀರೋನೇ. ಆಯ್ತಮ್ಮ, ನಿನಗೆ ನನ್ನ ಕಂಡ್ರೆ ಪ್ರೀತಿ ಜಾಸ್ತಿ, ಅದಕ್ಕೆ ಈ ಹೀರೋ ಥರ ಕಾಣಿಸ್ತಾ ಇದ್ದೀನಿ. ಹುಚ್ಚುಡುಗಿ ಲಲಿತಾ. ಮತ್ತೆ ಏನಾಯ್ತತ್ತೆ? ಏನು ಇಲ್ಲಮ್ಮ, ತರಕಾರಿ ಕಟ್ ಮಾಡುವಾಗ ಸ್ವಲ್ಪ ಕಟ್ಟಾಯ್ತು ಅಷ್ಟೇನೆ. ಏನತ್ತೆ ನೀವು ಯಾವಾಗ ನೋಡಿದ್ರು ಏನೋ ಒಂದು ಯೋಚನೆ ಮಾಡ್ತಾನೆ ಇರ್ತೀರಾ. ಹೀಗಾದ್ರೆ ಹೇಗೆ ಹೇಳಿ? ವೀಣಾ, ನೀನು ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ಯಾಕಮ್ಮ ಕಣ್ಣೀರು ಹಾಕ್ತಿದ್ಯಾ? ನನ್ಗೇನು ಆಗಿಲ್ಲಮ್ಮ. ಇನ್ನೇನತ್ತೆ, ನಾನು ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದಾಗಿಂದ ನನ್ನನ್ನು ಮಗಳ ಥರ ನೋಡ್ಕೊಂಡಿದ್ದೀರಾ. ನಮ್ಮಮ್ಮ ದೂರ ಇರ್ತಾರೆ ಅನ್ನೋ ನೆನ್ಪು ಕೂಡ ನಂಗೆ ಬರದೇ ಇರೋ ಥರ ನೋಡ್ಕೊಂಡಿದ್ದೀರಾ. ಅಂಥದ್ರಲ್ಲಿ ನಿಮಗೆ ಈ ಥರ ಆದರೆ ಹೇಗೆ ಸಹಿಸ್ಕೊಳಕ್ಕಾಗತ್ತೆ ಅತ್ತೆ? ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಹೇಳಿ. ನನಗೆ ತಿಳಿದ ರೀತಿಯಲ್ಲಿ ನಾನು ಸಮಾಧಾನ ಹೇಳ್ತೀನಿ. ಆದರೆ ನೀವು ಈ ರೀತಿ ಇದ್ದರೆ ಹೇಗತ್ತೆ ಸಹಿಸ್ಕೊಳ್ಳೋದು? ವೀಣಾ, ಏನು ಅಂತ ಹೇಳಮ್ಮ. ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನೇನೋ ಒಂದು ಸಮಸ್ಯೆ ಬರ್ತಾ ಇದೆ. ಈಗಂಥದ್ದು ಏನಾಯ್ತು ಅತ್ತೆ? ಜೀವನನೇ ಹಾಗೆ ಬಿಡು. ಈಗ ನಾನೇನು ಹೇಳೋ ಪರಿಸ್ಥಿತಿಲಿಲ್ಲ. ನಾನು ಹೇಳಿದ್ರೂ ನಿನ್ಗೆ ಅರ್ಥ ಆಗಲ್ಲ. ಸಮಯ ಬಂದಾಗ ನಾನು ನಿನಗೆ ಖಂಡಿತ ಹೇಳ್ತೀನಿ. ಹಾಗಂತ ನೀವು ಹೀಗೆ ಒಬ್ಬರೇ ಕೊರಗಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಅತ್ತೆ? ನನ್ಗೇನು ಆಗಲ್ಲ ವೀಣಾ. ಅದನ್ನ ನೋಡ್ಕೊಳ್ಳೋದಕ್ಕೆ ನೀನಿದೆಯಲ್ಲಮ್ಮ. ನನ್ಗೇನಾಗತ್ತೆ ಹೇಳು? ಆದ್ರೂ ಅತ್ತೆ, ಅತ್ತೆ ಯಾಕೆ ಒಂಥರ ಮಾತಾಡ್ತಿದ್ದಾರೆ? ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತಿದ್ರ ಮೇಡಮ್ ಅವರೇ? ಅಲ್ಲ, ಒಂದು ಇಡೀ ದಿವಸ ನೀವು ನನ್ನ ಜೊತೆಲಿ ಯಾಕಿರ್ಬೇಕು? ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಇಡೀ ದಿನ ನಿಮ್ ಜೊತೆ ಇರ್ಬೇಕು ಅಂತ ಅಪ್ಪ ಹೇಳಿ ಕಳ್ಸಿದ್ದಾರೆ. ನಾನೇನ್ ಮಾಡಕ್ಕಾಗತ್ತೆ? ನಾವಾಗ ಮಾಡದೆ ಹೋದ್ರೆ ಅವ್ರಿಗೆ ನನ್ನ ಮೇಲೆ ಡೌಟ್ ಬರಲ್ವಾ? ನೋಡಿ, ಅದೆಲ್ಲ ಏನು ಬೇಡ. ನೀವು ನಿಮ್ಮ ಪಡಗಿರಿ, ನಾನು ನನ್ನ ಪಡಗಿರ್ತೀನಿ. ಸಂಜೆ ಆದ್ಮೇಲೆ ನೀವು ನಿಮ್ಮನೆಗೆ ಹೋಗಿ, ನಾನು ನಮ್ಮನೆಗೆ ಹೋಗ್ತೀನಿ. ಏನಾದರೂ ಕೇಳಿದ್ರೆ ಜೊತೆಲಿದ್ದೀವಿ ಅಂತ ಸುಳ್ಳು ಹೇಳಿದ್ರೆ ಆಯ್ತು. ನಾನು ಹಾಗೆ ಸುಳ್ಳು ಹೇಳಿ ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಅವಾಗ ನಮ್ಮಿಬ್ಬರ ಮೇಲೂ ಅಪ್ಪಂಗೆ ಡೌಟ್ ಬರುತ್ತೆ ತಾನೆ? ಹಂಗೆಲ್ಲ ಏನು ಆಗೋಕ್ಕಿಲ್ಲ ಬಿಡಿ ಮೇಡಮ್ ಅವರೇ. ಈಗ ಈ ಮದುವೆ ಅಂದ್ರೆ ಒಪ್ಪಿಗೆ ಅಂತ ನಿಮ್ಮ ಮನೇಲಿ ಸುಳ್ತಾನೆ ಹೇಳ್ತಿರೋದು, ಅದನ್ನ ಅವ್ರು ಒಪ್ಕೊಂಡಿಲ್ವೇ? ಇದು ಹಂಗೆ ಏನು ಆಗೋಕ್ಕಿಲ್ಲ. ಸುಮ್ಮನೆ ನಾನು ಹೇಳ್ದಂಗೆ ಮಾಡಿ ನೀವು.
ಹಾಯ್ ಸಿದ್ದು, ಪೂರ್ವಿ ಬಂದ್ಲಾ? ಏನಕ್ಕೆ ಇದೆಲ್ಲ? ಒಂದು ಇಡೀ ದಿನ ನನ್ನ ಜೊತೆ ಇರುವಂತ ಯಾರು ಅವ್ರನ್ನ ಕಳ್ಸಿದ್ದು? ಅಲ್ಲ, ಅವ್ರು ಯಾಕೆ ನನ್ನ ಜೊತೆಲಿ ಇರಬೇಕು? ನಂಗೆ ಒಂದು ಅರ್ಥ ಆಯ್ತಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲರ ಮುಂದೆ ನಿಂತ್ಕೊಂಡು ನಂಗೆ ಈ ಮದುವೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ಬೇಕು ಅನ್ನೋ ಕೋಪ ಬರ್ತಾ ಇದೆ. ಕೂಲ್ ಸಿದ್ದು, ಕೂಲ್. ನೋಡಿ, ನೀವು ಜಾಸ್ತಿ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಇದೆಲ್ಲ ನಿಮ್ಮ ತಂದೆದೇ ಪ್ಲಾನು. ಏನು ಹೇಳ್ತಿದ್ರ ಅದಕ್ಕೆ? ನಮ್ಮ ಅಪ್ಪಾಜಿ ಹಿಂಗೆಲ್ಲ ಹೇಳಿದ್ರ? ಯಾಕೆ? ಮೋಸ್ಟ್ಲಿ ಅವ್ರಿಗೆ ನಿಮ್ಮಿಬ್ಬರ ಮಧ್ಯೆ ಏನೋ ಸರಿಗಿಲ್ಲ ಅಂತ ಡೌಟ್ ಬಂದಿರಬೇಕು ಸಿದ್ದು. ಅಥವಾ ನೀವಿಬ್ರು ಮೀಟ್ ಮಾಡಿದಾಗ್ಲೂ ಇಬ್ರು ಒಬ್ಬರ ಜೊತೆಗೊಬ್ರು ಸಮಯ ಕಳೀತಿಲ್ಲ ಅನ್ನೋದನ್ನ ಯಾರೋ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೆ ಸ್ವಲ್ಪ ಡೌಟ್ ಬಂದು ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಲಿ ಅಂತ ಇಂಥ ಪ್ಲಾನ್ ಮಾಡಿದಾರೆ ಅನ್ಸುತ್ತೆ. ಈಗ ನಾನು ಏನು ಮಾಡಬೇಕು ಅಂತೀರಾ? ಇದಕ್ಕಿರೋದು ಒಂದೇ ದಾರಿ ಸಿದ್ದು. ಈಗ ಪಾಪ ಮಾವನ ಮನ್ಸಿಗೂ ಬೇಜಾರಾಗಬಾರ್ದು, ಯಾವುದೇ ಸಮಸ್ಯೆನೂ ಆಗಬಾರ್ದು ಅಂದರೆ ನೀವಿಬ್ರು ಒಂದು ದಿವಸ ಜೊತೆಲಿ ಕಳೀಲೇಬೇಕು. ಅದೊಂದೇ ಆಪ್ಷನ್ ಇರೋದೀಗ. ಅಲ್ಲ, ಇಷ್ಟ ಇಲ್ದಿರೋರ ಜೊತೆ ಹೇಗಿರೋದಕ್ಕೆ? ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡಿದ್ರೇ ಕಷ್ಟ ಆಗುತ್ತೆ ನನಗೆ. ಅಂಥದ್ರಲ್ಲಿ ಇಡೀ ದಿನ ಇರಬೇಕಂದ್ರೆ ಅನಿಸ್ಕೋತಿದ್ರೆ ಕೆಟ್ಟು ಕೋಪ ಬರ್ತಿದೆ ನನಗೆ. ಎಲ್ಲ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಡೆಯಲ್ಲ ಸಿದ್ದು. ಸ್ವಲ್ಪ ಇಷ್ಟ ಇಲ್ಲ ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಈಗ ಅವಳಿಗೂ ನೀವು ಅಂದರೆ ಇಷ್ಟ ಏನಿಲ್ಲ, ಆದರೂ ಅವ್ರ ಅಪ್ಪನ ಮಾತಿಗೆ ಗೌರವ ಕೊಟ್ಟು ನಿಮ್ಮನ್ನು ನೋಡಕ್ಕೆ ಬಂದಿದ್ದಾಳೆ ತಾನೆ? ಹೌದು. ಮತ್ತೆ ಈಗ ನಿಮಗೂ ಬೇರೆ ಆಪ್ಷನ್ ಇಲ್ಲ ಸಿದ್ದು. ಒಂದು ದಿವಸ ಅಡ್ಜಸ್ಟ್ ಮಾಡಿಕೊಂಡು ಅವಳ ಜೊತೆ ಕಳೀರಿ. ಆಗ ಯಾವ ಸಮಸ್ಯೆನೂ ಆಗಲ್ಲ. ಇಲ್ಲಿ ಮಿಕ್ಕಿದ್ದೆಲ್ಲ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಲ್ಲ. ಸರಿ ಬಿಡಿ, ಅಪ್ಪಾಜಿಗೋಸ್ಕರನಾದರೂ ಒಂದೇ ದಿವಸ ಅಲ್ವಾ, ಸಹಿಸ್ಕೊತೀನಿ. ಯಾರವರು? ನಿಮ್ಮ ಫ್ರೆಂಡಾ? ಈಗ ತಾನೇ ಮಾತಾಡ್ಕೊಂಡು ಹೋದ್ರು, ಮತ್ತೆ ಯಾಕೆ ಅವ್ರು ಫೋನ್ ಮಾಡ್ತಾರೆ? ಅವರಲ್ಲ, ಬೇರೆ ಯಾರೋ ಫೋನ್ ಮಾಡಿದ್ದು. ಸರಿ ಆಯ್ತು, ಇವಾಗ ನಾನು ಹೇಳಿದ್ರ ಬಗ್ಗೆ ಏನು ಡಿಸೈಡ್ ಮಾಡಿದ್ದೀರಾ? ಇನ್ನೇನು ಮಾಡೋಕ್ಕಾಯ್ತದೆ ಬಿಡಿ. ಒಂದು ದಿವಸ ತಾನೆ ಇಬ್ರು ಜೊತೆಗಿರೋಣ. ಅಲ್ಲ, ಇಷ್ಟೊತ್ತು ಇಲ್ಲ ಅಂತಿದ್ದವರು ಸಡನ್ ಆಗಿ ಈಗೇನಾಯ್ತು? ನಮ್ಮಿಬ್ಬರು ಅಪ್ಪಂದಿರಿದಾರಲ್ಲ, ತುಂಬಾ ಪ್ರಳಯ ಅಂತಬ್ರು. ನಮ್ಮಿಬ್ರು ಜೊತೆಗೆ ಬಿಟ್ಬಿಟ್ಟು ನಮ್ಮ ಹಿಂದೆ ಗಮನಿಸಿ ಅಂತ ಅವ್ರ ಕಡೆ ಅವ್ರನ್ನ ಬಿಟ್ಟಿರ್ತಾರೆ. ನಮ್ಮಿಬ್ರು ಜೊತೆಲಿ ಇದ್ದಿಲ್ಲ ಅಂದರೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಯ್ತದೆ. ಅದಕ್ಕೆ ಇವತ್ತು ಜೊತೆಗೆ ರೂಮ. ಒಂದು ದಿವಸ ತಾನೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ, ಬನ್ನಿ ಹೋಗಮ್ಮ. ದೇವ್ರೆ, ಇವತ್ತೊಂದು ದಿವಸ ಕಾಪಾಡಪ್ಪ. ಇಂಥ ತಾಪತ್ರಯ ಮತ್ತೆ ಎಂದೂ ಕೊಡಬೇಡ. ಈ ಥರ ಬಂದು ಇಟ್ಕೊಂಡ್ರಿ ನೋಡಿದವ್ರು ಏನು ಅನ್ಕೋತಾರೆ? ಬಿಡಿ. ಏನು ಅನ್ಕೋತಾರೆ? ನಾವಿಬ್ರು ಗಂಡ ಹೆಂಡತಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಿದ್ಮೇಲೆ ರೊಮ್ಯಾಂಟಿಕ್ ಆಗಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದು ಅಲ್ಲದೆ ನನ್ನ ಹೆಂಡತಿ ಅಂತ ತಗೊಳ್ಳೋ ಸ್ವಾತಂತ್ರ್ಯ ನನಗಿಲ್ವಾ? ಸ್ವಾತಂತ್ರ್ಯ ಖಂಡಿತ ಇದೆ, ಆದರೆ ಇಲ್ಲಲ್ಲ. ನಮ್ಮ ಮನೇಲಿ ಇಲ್ಲಿ ಮನೆ ತುಂಬ ಜನ ಇದ್ದಾರೆ, ಚೆನ್ನಾಗಿರಲ್ಲ ರೀ. ಬೇಡ, ಸುಮ್ಮನೆ. ಸರಿ, ಮತ್ತೆ ಬನ್ನಿ ಮನೆಗೆ ಹೋಗೋಣ ಇಬ್ರು. ಅಲ್ಲಾದರೂ ನಾವು ನಾವಾಗಿರ್ಬಹುದು. ಅಯ್ಯೋ, ಇಷ್ಟು ಬೇಗನಾ? ಬೇಡ, ಇನ್ನೂ ಒಂದು 2 ದಿನ ಇರ್ತೀನಿ ಅಂತ ಮನೇಲಿ ಹೇಳಿದ್ದೀನಿ. ಇವಾಗಲೇ ಮನೆಗೆ ಹೋಗ್ಬೇಕು ಅಂದರೆ ಎಲ್ಲರೂ ಬೇಜಾರು ಮಾಡ್ಕೊಳಲ್ವಾ? ಪ್ಲೀಸ್ ರೀ, ನಾವು 2 ದಿನ ಆಯ್ತು ಹೋಗೋಣ. ಚಿನ್ನು ಮರಿ, ನೋಡಿ, ಅತ್ತೆ ಹುಷಾರಿಲ್ಲ ಅಂತ ನಾನು ಕೆಲ್ಸಕ್ಕೆ ರಜೆ ಹಾಕಿ ಬಂದಿದ್ದೀನಲ್ವಾ. ಈಗ ಅಲ್ಲಿ ಕೆಲಸದ ಮೇಲೆ ಕೆಲಸ ಆಗ್ತಿದೆ, ನಾವು ವಾಪಸ್ ಹೋಗಲೇಬೇಕು. ಪ್ಲೀಸ್. ನಿಮಗೆ ಕೆಲಸ ಇದೆಯಾ? ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ಹೊರಡಿ, ಪರವಾಗಿಲ್ಲ. ನಾನು 1-2 ದಿನ ಇಲ್ಲೇ ಇದ್ದು ಅಪ್ಪನ ಹತ್ರನೋ ಅಣ್ಣನ ಹತ್ರನೋ ಬಿಡಿಸ್ಕೋತೀನಿ. ಹಾಂ, ಚಿನ್ಮರಿ, ನನಗೊಬ್ಬನೇ ಇರೋಕ್ಕಾಗಲ್ಲ ಅಲ್ಲಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನೋಡಿ,
ಈಗ ಅತ್ತೆ ಹೇಗೋ ಹುಷಾರಾಗಿದ್ದಾರೆ ತಾನೆ, ಹೊರಡಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ನಾನೊಂದು ಫೋನ್ ಕಾಲ್ ಮಾಡ್ಕೊಂಬರ್ತೀನಿ, ದಯವಿಟ್ಟು ಬರಲ್ಲ ಅಂತ ಮಾತ್ರ ಹೇಳಬೇಡಿ. ಬಂದೆ. ಹಾಯ್ ಪೂರ್ವಿ ಅವರೇ. ಹಾಯ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್. ಮೇಡಮ್ ಅವರೇ, ಏನು ಇಬ್ರು ಎಲ್ಲಿಗೋ ಹೋಗ್ತಿರೋ ಹಾಗಿದೆ, ಔಟಿಂಗಾ? ಹಂಗೇನಿಲ್ಲ ಮೇಡಮ್ ಅವರೇ, ನಮ್ಮ ಮನೇಲಿ ಇವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇತ್ತು. ನೀವೇ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಯಾಕೆ ಮೇಡಮ್ ಅವರೇ? ಅದು 2 ಫೈಲಿಗೆ ಸೈನ್ ಮಾಡಿಸ್ಕೋಬೇಕಾಗಿತ್ತು, ಅದಕ್ಕೆ ನಿಮ್ಮನೆ ಕಡೆನೆ ಹೊರಟಿದ್ದೆ. ಅಯ್ಯಯ್ಯೋ, ಇವ್ರು ನಮ್ಮನೆಗೆ ಹೊರಟಿದ್ದಾರೆ, ನಾನು ನೋಡಿದ್ರೆ ಇಲ್ಲಿದ್ದೀನಿ. ಈಗ ಹೇಗಪ್ಪ ಮನೆಗೆ ಹೋಗೋದು? ಮೇಡಮ್ ಅವರೇ, ನೀವು ಹೆಂಗೋ ನಮ್ಮನೆ ಕಡೆ ಹೋಗ್ತಿದ್ರಲ್ಲ, ಬನ್ನಿ ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ, ನಿಮ್ಮಲ್ಲಿ ಸೈನ್ ಮಾಡಿಸ್ಕೊಂಬಿಡಿ, ಅದಾದ್ಮೇಲೆ ನಿಮ್ಮನೆಗೆ ಬಿಟ್ಬಿಟ್ಟು ನಾನು ಬಂದ್ಬಿಡ್ತೀನಿ. ಅಯ್ಯೋ ಬೇಡ, ಪರವಾಗಿಲ್ಲ. ನೀವಿಬ್ರು ಎಲ್ಲೋ ಆಚೆ ಹೋಗ್ತಿದ್ದೀರಾ ಅನ್ಸುತ್ತೆ, ನನ್ನಿಂದ ತೊಂದರೆ ಆಗೋದು ಬೇಡ. ನೀವು ಹೊರಡಿ, ನಾನು ಮಾಡಿಸ್ಕೊತೀನಿ. ಬರ್ತೀನಿ. ಅವ್ರಿಗಿನ್ನೂ ಮದ್ವೆ ಯಾಕಾಗಿಲ್ಲ? ಮದುವೆ ಆಗೋ ಟೈಮಿನ್ನು ಬಂದಿಲ್ವಲ್ಲ, ಅದಕ್ಕೆ ಮದುವೆ ಆಗಿಲ್ಲ. ಇಷ್ಟು ವರ್ಷ ಆದ್ರೂ ಮದ್ವೆ ಆಗಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇರ್ಬೇಕು ಅಲ್ವಾ? ಮೇಡಮ್ ಅವರೇ, ನಿಮ್ಮ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವ್ರು ತುಂಬ ಒಳ್ಳೆಯವರು. ಅವ್ರ ಸ್ಥಿತಿ ಏನು ಅಂತ ಗೊತ್ತಿಲ್ಲದೆ ನೀವು ಹಂಗೆಲ್ಲ ಮಾತಾಡಬಾರ್ದು. ಅದರಲ್ಲೂ ಒಂದು ಹೆಣ್ಣಿನ ನಿಜದಲ್ಲಿ ಈಗೆಲ್ಲ ಮಾತಾಡೋದು ನಂಗೆ ಒಂಚೂರು ಇಷ್ಟ ಆಗೋಕ್ಕಿಲ್ಲ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ಏನ್ ನೋಡ್ತಿದ್ದೀರಾ? ಬನ್ನಿ ಅತ್ತೆ. ಅಲ್ಲ ಜಾನು, 2 ದಿನ ಇರ್ತೀನಿ ಅಂದ್ಬಿಟ್ಟು ಈಗಲೇ ಹೊರಡ್ತಿದ್ಯಲ್ಲಮ್ಮ. ಅತ್ತೆ, ಆಗಲೇ ಹೇಳಿದ್ನಲ್ಲ, ಇದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನ ಮೂವ್ ಮಾಡಬೇಕು, ಹಾಗಾಗಿ ಅರ್ಜೆಂಟಾಗಿ ಹೋಗಲೇಬೇಕು. ಅಪ್ಪ ಸದ್ಯ ಹೊರಟ್ರಲ್ಲ ಅಮ್ಮ, ಅವ್ರೇನೋ ಪಾಪ ಕೆಲಸ ಇದೆ ಅಂತಿದ್ದಾರೆ, ನೀನು ಇರು ಅಂತಿದ್ಯಲ್ಲ, ಮತ್ತೆ ಬರ್ತಾರೆ ಬಿಡು. ಹೌದಮ್ಮ, ಬಿಸ್ನೆಸ್ ಮಾಡೋದ್ರಲ್ಲಿ ಎಷ್ಟು ತಲೆ ಬಿಸಿದೆ ಅಂತ ನನಗೆ ಗೊತ್ತು. ಒಂದೊಂದು ನಿಮಿಷನೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥದ್ರಲ್ಲಿ ಇವರು 2 ದಿವಸ ಇಲ್ಲಿ ಇದ್ದಿದ್ದಾರೆ, ಈಗ ಹೋಗದಿದ್ರೆ ತುಂಬ ತಪ್ಪಾಗುತ್ತೆ. ನೋಡಿದ್ರಾ, ಎಲ್ಲರ ತನಕ ಬುದ್ಧಿ ಹೇಳಿಸ್ಕೊತಿದ್ದವನು ಈಗ ಅವನೇ ಎಲ್ರಿಗೂ ಬುದ್ಧಿ ಹೇಳ್ತಿದ್ದಾನೆ. ಯಾಕೆ ಅಳ್ತಿದ್ಯಾ ಜಾನು? ತವ್ರ ಮನೆಯಿಂದ ಹೋಗೋವಾಗ ಖುಷಿ ಖುಷಿಯಾಗಿ ಹೋಗ್ಬೇಕು. ನೋಡಿದ್ಯಾ ಜಾನು, ಹಾಗಂತ ನಿನಗೆ ಹೇಳಿ ತಾವು ಕಣ್ ತುಂಬ್ಕೋತಾ ಇದ್ದಾರೆ. ಹೆಣ್ಮಕ್ಳನ್ನ ತವ್ರ ಮನೆಯಿಂದ ಕಳ್ಸೋದಕ್ಕೆ ಯಾವ ತಾಯಿಗೂ ಆಸೆ ಇರಲ್ಲ. ಅದರಲ್ಲೂ ಈ ಬಜಾರಿನ ಕಳ್ಸ್ಕೊಡೋದಕ್ಕೆ ನಮ್ಗೆ ಯಾರಿಗೂ ಮನಸ್ಸೇ ಇಲ್ಲ. ಹಾಗಂತ ಅವಳನ್ನ ಇಲ್ಲೇ ಉಳಿಸ್ಕೊಂಡ್ರೆ ಪಾಪ ಬಾವಂಗೆ ಬೇಜಾರಾಗಲ್ವನ? ಬಜಾರಿ ನೀನೇನು ಬೇಜಾರು ಮಾಡ್ಕೋಬೇಡ, ಖುಷಿಯಾಗಿ ಹೋಗ್ಬಾ. ಬರ್ತಾ ಇರೋ ಅವಾಗವಾಗ ಮರಿಬೇಡ ನಮ್ಮನ್ನೆಲ್ಲ. ಅಮ್ಮ, ನೀನೇನೇನೋ ಯೋಚನೆ ಮಾಡಿಕೊಂಡು ಪ್ಲೀಸ್ ಆರೋಗ್ಯ ಕೆಡಿಸ್ಕೋಬೇಡ, ಆರಾಮಾಗಿರು. ನೀನು ರೆಸ್ಟ್ ತಗೋಬೇಕು ಅಂತ ಅನ್ಸಿದ್ರೆ ನಮ್ಮ ಮನೆಗೆ ಬಂದ್ಬಿಡು, ಅಲ್ಲಿ ನೀನು ಆರಾಮಾಗಿ 1-2 ದಿನ ಇರ್ಬೋದು. ನಾನು ಇದನ್ನೆಲ್ಲ ಬಿಟ್ಟು ಹೇಗಮ್ಮ ಬರೋಕ್ ಸಾಧ್ಯ? ನಾನು ಅಲ್ಲಿಗೆ ಬಂದ್ರೆ ವೀಣಾ ಒಬ್ಬಳಿಗೆ ಕಷ್ಟ ಆಗತ್ತಲ್ವಾ? ಅತ್ತೆ, ನಾನಿಲ್ಲಿ ಎಲ್ಲ ನೋಡ್ಕೋತೀನಿ, ನೀವು ಆರಾಮಾಗಿ 4 ದಿನ ಮಗಳ ಮನೆಗೆ ಹೋಗಿ ಇದ್ಬಿಟ್ಟು ಬನ್ನಿ. ಹೌದಮ್ಮ,
ಜಾಗ ಬದಲಾದರೆ ಮನಸ್ಸು ಬದಲಾಗತ್ತೆ. ಒಂದೆರಡು ದಿನ ಹೋಗ್ಬಿಟ್ಟು ಬಾ. ಇಲ್ಲಿದ್ರೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ. ಸರಿಮ್ಮ, ಸಮಯ ನೋಡಿಕೊಂಡು ನಾನು ಬರ್ತೀನಿ. ನೀವು ಹುಷಾರಾಗಿ ಹೋಗಿ ಬನ್ನಿ. ಒಳ್ಳೆದಾಗ್ಲಪ್ಪ. ಹೋಗಿ ಬರ್ತೀವಿ ಅಜ್ಜಿ, ಹೋಗಿ ಬರ್ತೀವಿ. ಆಯ್ತಪ್ಪ, ಹೋಗಿ ಬನ್ನಿ. ಏನಾಯ್ತು? ಓ, ಯಾಕೋ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ನೋಡಿ. ಇದಕ್ಕೂ ನಿಮ್ಮ ಹಾಗೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ನಮ್ಮ ಮನೆಗಿಂತ ನಿಮ್ಮ ಮನೇನೇ ಜಾಸ್ತಿ ಇಷ್ಟ ಈ ಕಾರ್ಗೂ. ಅದೇ ಮತ್ತೆ ತಮಾಷೆ ಮಾಡಿದ್ ಸಾಕು. ಮೊದಲು ಅದೇನಾಯ್ತು ಅಂತ ನೋಡಿ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿ. ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ಏನ್ ಮಾಡೋದು? ನಾನೊಂದು ಹೇಳಲಾ? ಹೇಗೂ ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ನಾವ್ ಯಾಕೆ ಇವತ್ತು ಬಸ್ಸಲ್ಲಿ ಹೋಗ್ಬಾರ್ದು? ನಾನು ಬಸ್ಸಲ್ಲಿ ಓಡಾಡಿ ತುಂಬಾ ದಿನ ಆಗಿದೆ. ಹೌದಲ್ವಾ, ನೈಸ್ ಐಡಿಯಾ. ನನಗಂತೂ ಬಸ್ಸಲ್ಲಿ ಓಡಾಡಿ ಗ್ಯಾಪ್ ಕಾನೂ ಇಲ್ಲ. ಕೆಲಸ ಮಾಡೋಣ, ಬಸ್ಸಲ್ಲೇ ಹೋಗೋಣ ಬನ್ನಿ. ಮತ್ತೆ ಕಾರು? ಸರ್ವಿಸ್ ಸೆಂಟರ್ಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ಸರ್ವಿಸ್ ಮಾಡ್ಕೊಂಡು ರಿಪೇರ್ ಮುಗಿಸಿ ಮನೆಗೆ ತಂದು ಕೊಡ್ತಾರಪ್ಪ. ಅಷ್ಟು ಮಾಡೋಣ ಬನ್ನಿ. ಸರಿ. ಬಸ್ ಸ್ಟ್ಯಾಂಡ್ ವರೆಗೆ ಹೇಗೆ ಹೋಗೋದು? ಆಟೋ ಬುಕ್ ಮಾಡ್ಲಾ? ನೋಡಿ, ಇಲ್ಲೇ ಆಟೋ ಇದೆ ನೋಡಿ. ಸರ್, ಆಟೋ. ಆಟೋದವರೇ ಹೀಗೆ ಬೇಕಾದಾಗ ಮಾತ್ರ ನಿಲ್ಸೋದೇ ಇಲ್ಲ. ಈ ಕಡೆ ಬನ್ನಿ. ಜಾನುವಾರಿ ಅಂದ್ರೆ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಛೇ, ಅವ್ರ ಮನೆಯಿಂದ ಹೊರಡುವಾಗ ನಾನು ಇರಕ್ಕಾಗ್ಲಿಲ್ವಲ್ಲ. ಹೀಗೋಗಿ ಮಾತಾಡ್ಸೋಣ ಅಂದ್ರೆ ಹಿಂಗೋಗಿ ಮಾತಾಡ್ಸೋ ಸರಿ ಆಗಲ್ಲ. ಅವ್ರ ಕಾರ್ ಏನಾದ್ರು ಕೆಟ್ಟೋಗಿದ್ಯಾ? ಸರಿ, ಕಾರ್ಗೆ ಏನಾಗಿದೆ ಮತ್ತೆ ಟೆಸ್ಟ್ ಮಾಡಿ ನೋಡ್ತೀನಿ. ಮೇಡಮ್, ಸರ್ ಏನಾಯ್ತು? ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ನಾನೊಂದ್ಸಲ ನೋಡ್ಲಾ? ಓಕೆ, ಶೋರ್. ಸರ್, ಇವಾಗ ಸ್ಟಾರ್ಟ್ ಮಾಡಿ. ಆಯ್ತು. ನಾನು ಹೇಳಲಿಲ್ವಾ ಎಲ್ಲ ಆಟೋದಲ್ಲೂ ಒಂದೇ ಥರ ಇರಲ್ಲ ಅಂತ? ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ನೋಡಿ. ಅಯ್ಯೋ, ಥ್ಯಾಂಕ್ ಯು ಸರ್. ಸರ್, ಆಮೇಲೆ ನಿಮ್ಮ ಪೇಮೆಂಟು? ದಯವಿಟ್ಟು ಬೇಡ, ನಾನೇನೂ ಮಾಡಲಿಲ್ಲ. ಅದು ಯಾವುದೋ ಒಂದು ಲೂಸ್ ಕಾಂಟ್ಯಾಕ್ಟ್ ಆಗಿತ್ತು, ಸ್ವಲ್ಪ ಸರಿ ಮಾಡಿದೆ ಅಷ್ಟೇ. ಇದಕ್ಕೆಲ್ಲ ದುಡ್ಡು ತಗೋತಾರ? ನೀವು ಹೊರಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನು ಜಾನ್ವಿ ಅವರೇ,
ಈಗಲೂ ಬಸ್ಸಲ್ಲೇ ಹೋಗೋದಾ ಅಥವಾ ರೆಡಿ ಆಯ್ತಲ್ಲ ಕಾರಲ್ಲಿ ಹೋಗೋದಾ? ಕಾರ್ ರೆಡಿ ಆಯ್ತಲ್ಲ, ಮತ್ತೆ ಯಾಕೆ ಇವಾಗ ಬಸ್ಸಲ್ಲಿ? ಒಂದಿನ ಕಾರ್ನ ಮನೇಲೆ ನಿಲ್ಸಿ ಬಸ್ಸಲ್ಲಿ ಊರ್ ತುಂಬ ಸುತ್ತಾಡೋಣ. ಇವಾಗ ಹೊರಡೋಣ ಬನ್ನಿ. ಬನ್ನಿ. ಅಪ್ಪ ಕಾಲ್ ಮಾಡ್ತಿದ್ದಾರೆ. ಹಲೋ ಅಪ್ಪ. ಜಾನು ಮನೆಗೆ ಹೊರಟ್ರಂತೆ. ಹ್ಞೂ, ನಿಂಗೆ ಹೇಗೆ ಗೊತ್ತಾಯ್ತು ನಾವು ಹೊರಟ್ವಿ ಅಂತ?